ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವತ್ತೆಲ್ಲರೂ ರೆಡಿ ಆಗಿ ಎಲ್ಲಿ ಹೋಗ್ತಾ ಇದೀರಾ ಅಂದ್ರೆ ನಮ್ಮೂರ್ಗೆ ಹೋಗ್ತಾ ಇದೀರಿ. ಊರಬ್ಬ ಇದೆ ಅದಕ್ಕೆ. ಸೊ ಕ್ಯಾಮ್ರಾಮ್ಯಾನ್ ಲೋಚನ ಜೊತೆಗೆ ವ್ಲಾಗರ್ ಕೇಶವ್ ಎಲ್ಲ ರೆಡಿ ಆಯ್ತು. ಕಾರ್ ಮತ್ತೆ ನೀನೇ ಕ್ಯಾಮ್ರಾಮ್ಯಾನ್. ಎಲ್ಲ ಬ್ಯಾಗ್ ಎಲ್ಲ ಎತ್ಕೊಂಡು ಊರಿಗೆ ಹೋಗೋದು ಇವಾಗ. ಸೊ ನಂದು ಔಟ್ಫಿಟ್ ನೋಡಿ ಗೈಸ್, ಯೆಲ್ಲೋ ಕಲರ್ ಇದು ಮತ್ತೆ ಜೀನ್ಸು. ಗಾಯ್ಸ್ ನಾನು ಏನ್ ಮಾಡಿಲ್ಲ, ಸುಮ್ಮನೆ ಹೇಳಿದ್ದು. ಗಾಯ್ಸ್ ಇವಾಗ ಟೋಲ್ ಗೇಟ್ ಹತ್ರ ನಿಲ್ಸಿದ್ದಾರೆ. ಡ್ರೈವರು ಊಟ ತಿನ್ನಕ್ ಹೋಗಿದ್ದಾರೆ, ಬರ್ತಾರೆ. ಸೊ ಇವಾಗ ಫುಲ್ ನಿದ್ದೆ ಬರ್ತಿದೆ ಗೈಸ್, ಫುಲ್ ಬಿಸ್ಲಲ್ಲ, ಫುಲ್ ನಿದ್ದೆ ಬರ್ತಿದೆ. ಸೊ ಇವಾಗ ನಾನು ಊರಿಗೆ ಹೋದ್ಮೇಲೆ ವ್ಲಾಗ್ ಮಾಡ್ತೀನಿ. ಇವಾಗ ಸ್ವಲ್ಪ ನಿದ್ದೆ ಮಾಡ್ತೀನಿ. ಇನ್ನು 1 hour ಜರ್ನಿ ಇರುತ್ತೆ. ಓಕೆ ಗೈಸ್, ಹೋಗೋಣ ಬನ್ರಿ. ಗೈಸ್ ಊರಿಗೆ ಬಂದಿರಿ. ಸೊ ನೋಡ್ತೀನಿ ನೋಡ್ರಿ ಊರು ಮನೆ ಗೈಸ್. ಇಷ್ಟು ನನ್ನ ಹೈಟ್, ಹಿಂಗೆ ಬಕ್ಕೊಂಡು ಹೋಗ್ಬೇಕು, ಹೈಟ್ ಆಗಲ್ಲ. ಅಂಡ್ ಫೀಲಿಂಗ್ ನೋಡಿ ಇಷ್ಟ ಇರೋದು. ಮಕ್ಕಳು ಗೈಸ್, ಹಾಯ್ ಪೂರ್ಣ, ಹಾಯ್ ಪೂರ್ಣ. ಗೈಸ್ ಮಕ್ಕಳೆಲ್ಲ ಹೋಗ್ತಾ ಇದಾರೆ. ಹಾಯ್ ಜಿ. ಬಾಯ್ನಾ? ಏನಾಚು ನಿಮ್ಮೂರಲ್ಲಿ ಏನು ಸ್ಪೆಷಲ್? ನಿಮ್ಮೂರಲ್ಲಿ ದೀಪಗಳು ನೆನ್ನೆಲ್ಲ ಇದು ಏನು ಮಾತಾಡೋದು ಏನೇನೋ ಮಾಡಿದ್ರಪ್ಪ ನೆನ್ನೆ. ಮದ್ವೆಗಳು, ದೇವ್ರ ಮದ್ವೆಗಳು ನಾಳೆ ಎತ್ತಾರ. ಇವತ್ತು ದೀಪಗಳು ಹರಿತಾರ. ಓ ಓಕೆ, ಇವತ್ತು ದೀಪಗಳು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ? ಇರ್ತಾರಂತಪ್ಪ. ಸೊ ಗೈಸ್ 6 ಗಂಟೆಗೆ ಶುರು ದೀಪಗಳು. ಸೊ ಇವಾಗ ರೆಸ್ಟ್ ತಗೊಳ್ಳೋಣ. ಹೆಂಗಿದೆ ಅಮ್ಮ ನಿಮ್ಮ ಅಮ್ಮವ್ರ ಮನೆಗೆ ಬಂದಿದ್ದು? ಇವಾಗ ಬಂದಿದೀವಿ, ಚೆನ್ನಾಗಿದೆ. ಇವಾಗ ಸ್ವಲ್ಪ ರೆಸ್ಟ್ ತಗೊಂಡು 6 ಗಂಟೆಗೆ ಶುರು ಮಾಡೋಣ. ಬಾಯ್ ಗೈಸ್. ಇಲ್ಲಿ ಇವಾಗ ದೀಪಗಳು ರೆಡಿ ಮಾಡ್ಕೊಂತ ಇದಾರೆ. ಏನೋ ಒಂದು ಮಾತಾಡು. ದೀಪಗಳು ನಾನು ಫಸ್ಟ್ ಟೈಮ್ ಇದು ಬರ್ತಾ ಇರೋದು. ನಾನು ದ್ರೌಪದಿ ಅಮ್ಮನಿಗೆ ಜೋರಾಗಿ ಮಾತಾಡು. ಜೋರಾಗಿ ಮಾತಾಡಲ್ಲ, ಅಂತ ಮಾತಾಡ್ತಾರೆ. ಆತರ ಏನಲ್ಲ, ದ್ರೌಪದಿ ದೇವಿಗೆ ನೆನ್ನೆ ಮದ್ವೆ ಆಯ್ತು. ಇವತ್ತು ದೀಪ ಊರಲ್ಲೆಲ್ಲ ದೀಪ ಮಾಡಿ ದೇವ್ರಿಗೆ ಪೂಜೆ ಮಾಡ್ತೀವಿ. ನಾಳೆಗೆ ಕರಗಾತ ಬರುತ್ತೆ. ಮತ್ತೆ ಸ್ಯಾಟರ್ಡೆ ಬಂದು ಏನು ಅಂತಾರೆ ಅದಕ್ಕೆಂದ್ರೆ ಬಣ್ಣ ಹಬ್ಬ ಮಾಡ್ತಾರೆ. ಏನ್ ಅಷ್ಟೊಂದು ಗೊತ್ತಿಲ್ಲ. ಸೊ ನೆನ್ನೆ ಮದ್ವೆ ಆಗಿದ್ದು ದೇವ್ರದ್ದು. ಇರೋ 1 ನಿಮಿಷ. ವಸಂತೋತ್ಸವ ಮಾಡ್ತಾರೆ ಸ್ಯಾಟರ್ಡೆ. ಸೊ ನೆನ್ನೆ ಹಬ್ಬ ಸ್ಟಾರ್ಟ್ ಆಗಿದ್ದು. ನೆನ್ನೆ ಮದ್ವೆ ಮಾಡ್ಸಿದ್ರು. ಇವತ್ತು ದೀಪಗಳಿದೆ, ನಾಳೆ ಕರ್ಗ ಇದೆ, ನಾಳಿದ್ದು ಬಾಯ್ಲಿ ಬಾ ಬರೋಣ. ಸ್ಯಾಟರ್ಡೆ ಏನೋ ಇದೆ, ಮತ್ತೆ ಸಂಡೇ ರಾತ್ರಿ, ಸ್ಯಾಟರ್ಡೆ ರಾತ್ರಿ. ಓಕೆ, ವಸಂತೋತ್ಸವ ಮಾಡೋದು. ಓಕೆ, ಇವಾಗ ದೀಪಗಳು ರೆಡಿ ಮಾಡ್ಕೊಂತ ಇದಾರೆ. ಹತ್ರ ಆಲೋಚನಾ ಇಲ್ಲಿ. ಸೊ ಇದು
ಬೇವಿನ ಎಲೆ, ಬೇವಿನ ಸೊಪ್ಪು. ಬೇವಿನ ಸೊಪ್ಪು ಇದು. ನಮ್ಗೆ ಬೇರೆ ಏನು ಡಿಸೈನ್ ಮಾಡಕ್ ಸಿಗಿಲ್ಲ, ಅದಕ್ಕೆ ಬೇವಿನ ಸೊಪ್ಪು ಫುಲ್ಲು ಅಮ್ಮಗೆ ಹೇಳಿದ್ವಿ ತಗೋಬರಕ್ಕೆ. ಫುಲ್ಲು ಸುತ್ತಲೂ ಇಕ್ಬಿಟ್ಟು ಬೇವಿನ ಸೊಪ್ಪು ಸೆಂಟ್ರಲ್ ದೀಪ ಇಡ್ತೀವಿ. ದೀಪ ಏನು ಆ ತರದಾ? ಇದು ಇದು ಏನದೇನು? ಇದು ಬೆಲ್ಲದ ಪಾಕ ಅಕ್ಕಿ ಎಲ್ಲೆಲ್ಲ ಮಾಡಿರೋ. ಸ್ವಲ್ಪ ಹಿಂದೆಗಡೆ ಹೋಗಿ ಇಬ್ರು ಹಿಂದೆಗಡೆ ಹೋಗ್ಬೋದು. ಸೊ ಏನೋ ಇದು ಬೆಲ್ಲದ ಪಾಕ ಹಾಕಿ ಮಾಡ್ತಾರೆ ದೀಪಗಳು. ಸೊ ಇಲ್ಲಿ ಡಿಸೈನ್ ಹೆಂಗಂದ್ರೆ ಬೇವಿನ ಎಲೆ ಎಲ್ಲ ಫುಲ್ ರೌಂಡ್ ಹಾಕ್ಬಿಟ್ಟು ದೀಪ ಸೆಂಟ್ರಲ್ ಇಡೋಣ ಸೆಂಟ್ರಲ್ ದೀಪ ಇಡ್ತಾರೆ. ಆತರ ಪ್ಲಾನ್ ಮಾಡಿದ್ದಾರೆ. ನೋಡೋಣ ಗೈಸ್, ಇದು ಫಸ್ಟ್ ಟೈಮು ನಾವು ಮಾಡ್ತಿರೋದು. ಸೊ ಅಷ್ಟೊಂದು ಐಡಿಯಾ ಇಲ್ಲ, ಎಲ್ಲ ತಿಳ್ಕೊಳ್ಳೋಣ. ಓಕೆನಾ? ಇನ್ನೇ ಇರ್ಬೇಕಾ ಗೈಸ್? ಏನೋ ಶಾಣೆ, ನಮ್ ಶಾಣ ಏನೋ ಈಗ ಪೂರ್ಣ ಸಾಯಿ ತೇಜ. ನೋಡಿ ಇವಾಗ ಸೈಲೆಂಟ್ ಆಗಿ ಹೇಳು, ಮಾತಾಡ್ಬೇಕು ಗೈಸ್. ಎಲ್ಲಾರ ಮನೆಯಲ್ಲೂ ಮಕ್ಳು ಇರ್ತಾರಲ್ಲ, ನೋಡ್ರಿ ಈ ತರ ಕಿತಾಪತಿ ಮಾಡ್ತಾರೆ ಮಕ್ಳು. ಓಕೆನಾ? ಸೊ ಇವಾಗ ದೀಪಗಳೆಲ್ಲ ರೆಡಿ ಮಾಡ್ಕೊಂಡು ಸಿಗೋಣ. ಸೊ ಇವಾಗ ನಾವು ಹತ್ರ ಹೋಗಿ ಪ್ಲಾನ್ ಮಾಡ್ತಾ ಇದೀರಿ. ಸೊ ಫಸ್ಟು ನಮ್ಮಮ್ಮ ಇದೆಲ್ಲ ರೆಡಿ ಮಾಡ್ಕೊಂತಾರೆ, ನಾವೇನ್ ಮಾಡಲ್ಲ. ಆಮೇಲೆ ನಾವು ನೋಡ್ಸ್ಕೊಳ್ಳೋಣ ಇದೆಲ್ಲ ರೆಡಿ ಮಾಡೋದು. ಸೊ ನಾವಿವಾಗ ಹತ್ರ ಹೋಗ್ತೀರಿ ಗೈಸ್. ಇವಾಗ ಮನೆಯಿಂದ ನಾವು ಹಸು ಕಡೆ ಬಂದಿರಿ ಗೈಸ್. ಇದು ದೊಡ್ಡ ಹಸು, ಇದು ನಮ್ದು ಚಿಕ್ಕ ಹಸು ಗೈಸ್. ಇದು ಹೊಸ್ದಾಗಿ ತಂದಿರೋದು ಹಸು. ನನಗೆ ಭಯ ಆಗ್ತಿದೆ ಸ್ವಲ್ಪ, ಯಾಕಂದ್ರೆ ಹಳೆ ಹಸುಗಳೆಲ್ಲ ಮಾರಾಕಿದ್ದಾರೆ. ಸೊ ಹೊಸದು ಇದು ತಂದಿದ್ದಾರೆ, ಮತ್ತೆ ಇದೊಂದು ತಂದಿದ್ದಾರೆ ಹೊಸದು ಚಿಕ್ಕದು. ಇವಾಗ ಮುಟ್ಟಕ್ಕಾಗಲ್ಲ, ಯಾಕಂದ್ರೆ ಭಯ ಬೀಳ್ತಾವಲ್ಲ, ಲೈಕ್ ಫಸ್ಟ್ ಟೈಮ್ ಬಂದಿರೋದು. ಸೊ ನೋಡ್ರಿ, ಸೊ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಚಿಕ್ಕ ಹಸುಗಳಿದಾವೆ, ಇಲ್ಲೆಲ್ಲ ಚಿಕ್ಕದು. ಇದು ನಮ್ದಲ್ಲ, ಬೇರೆಯವ್ರದ್ದು. ಬಟ್ ಅದ್ ನೋಡ್ರಿ ಎಷ್ಟು ಕ್ಯೂಟ್ ಆಗಿದಾವೆ. ಮತ್ತೆ ಇಲ್ಲಿ ಮಾರ್ನಿಂಗ್ ಟೈಮು ಇಲ್ಲಿ ಹಸುಗ್ನೆಲ್ಲ ಇಲ್ಲಿ ಕಟ್ಟಾಕ್ತಾರೆ ನೋಡಿ ಗೈಸ್. ಸ್ವಲ್ಪ ಹೊತ್ತಷ್ಟೇ ಬೇಕು, ಹಸುಗಳು ಎಲ್ಲ ಆರಾಮಾಗಿ ಕೂಲ್ ಆಗ್ತವೆ. ನೋಡ್ರಿ ಗೈಸ್, ಅವ್ನು ತೀಟೆ ಮಾಡ್ತಾನೆ ನೋಡ್ರಿ ಗೈಸ್. ತೀಟೆ ಹುಡ್ಗ ಏನು ಹಂಗ್ ನೋಡ್ತೀಯ? ಓಕೆ ಗೈಸ್, ಸೊ ಹಸು ನೋಡ್ರಿ ಸ್ವಲ್ಪ ಇದಾಗ್ಬೇಕಷ್ಟೇ, ಆಮೇಲೆ ಕ್ಲೀನ್ ಆಗ್ತವೆ. ಸೊ ಬೆಳಗ್ಗೆ ಟೈಮ್ ಇಲ್ಲ ಹಾಕ್ತಾರೆ, ಇದೆಲ್ಲ ಹಸುಗೆ ಫುಡ್ ಇಲ್ಲ ಹಾಕ್ತಾರೆ. ಎಲ್ಲ ಹಿಂದೆಗಡೆ ಇದ್ ಮಾಡಿದ್ದಾರೆ, ಇದು ಫುಲ್ಲು. ಮತ್ತೆ ಇಲ್ಲಿ ನೈಟ್ ಟೈಮ್ ಏನಂದ್ರೆ, ನೈಟ್ ಟೈಮು ಹಸುಗ್ನೆಲ್ಲ ಇದ್ರೊಳಗಡೆ ಹಾಕ್ತಾರೆ. ಹತ್ರ ಬಾ. ಸೊ ಇದ್ರೊಳಗಡೆ ಇವಾಗ ಕುರಿಗಳಿದಾವೆ, ಕುರಿಗಳು ನನ್ನೇ ನೋಡ್ತಾ ಇದಾವೆ. ಯಪ್ಪ, ಕುರಿಗಳು ಗೈಸ್. ಇದೊಂದಿದೆ, ಹಿಂದೆಗಡೆ ಒಂದಿದೆ, 2 ಇದಾವೆ. ಮತ್ತೆ ಕೋಳಿಗಳು ಇದಾವೆ. ಸೊ ಇವಾಗ ಗೈಸ್ ನಮ್ ತಾತನ ಮೀಟ್ ಮಾಡೋಣ ಅಂತ ಬಂದಿದ್ದಿಲ್ಲಿ. ನಮ್ ತಾತನೇ ಇಲ್ಲ, ತೋಟಕ್ಕೆ ಹೋಗಿದ್ದಾರೆ. ಇಲ್ಲಿಂದ ಸ್ಟ್ರೈಟ್ ಹೋದ್ರೆ ತೋಟ, ಆದ್ರೆ ಇವಾಗ ಹೋಗಕ್ಕಾಗಲ್ಲ, ಯಾಕಂದ್ರೆ ಇವಾಗ ಇಂಟ್ರೆಸ್ಟ್ ಇಲ್ಲ ಗೈಸ್. ಓಕೆ, ನಂಗೆ ಮತ್ತೆ ಅಲ್ಲಿವರೆಗೂ ಹೋಗ್ಬೇಕು, ಮತ್ತೆ ಅಲ್ಲಿಲ್ಲ ಅಂದ್ರೆ ಮತ್ತೆ ಮನೆಗೆ ಬರ್ಬೇಕು. ಸೊ ಇವಾಗ ಮನೆ ಕಡೆ ಹೋಗ್ತಾ ಇದೀರಿ, ಜಸ್ಟ್ ನೋಡ್ಸಕ್ ಬಂದಿದ್ದು. ಸೊ ದೀಪಗಳದ್ದು ಸೆಕೆಂಡ್ ವಿಡಿಯೋ ಬರುತ್ತೆ, ಅದು ವೈಟ್ ಮಾಡ್ರಿ. ಇವತ್ತು ಈ ವಿಡಿಯೋ ಹಾಕ್ತೀನಿ. ಮತ್ತೆ ಇವಾಗ ಪೂರ್ಣನ್ ಕರ್ಕೊಂಡು, ಪೂರ್ಣ ಹೋದಾಮ್ರ ಇಂಟಿಗೆ. ಸೊ ఇక్కడ ವಿಡಿಯೋ ಎಂಡ್ చేయాలిరా. ಆಟಿಟ್ಯೂಡ್ ಗೈಸ್, ನಿನಗೆ ಆಟಿಟ್ಯೂಡ್ ಬಾಸ್. ఇక్కడ రా. సో థ్యాంక్ యూ ఫర్ వాచింగ్. చెప్పు థ్యాంక్ యూ ఫర్ వాచింగ్. రారా చెప్పరా డిప్రెషన్ కాదురా ಡಿಪ್ರೆಷನ್ಗೆ వెళ్ళొద్దురా ಗೈಸ್. ನೋಡಿ ಗೈಸ್, ಚಿಕ್ಕ ಮಕ್ಕಳು ಏನು ಮಾಡೋಕ್ಕಲ್ಲ. ಸೊ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ದೀಪಗಳಿಂದ ಕಂಟಿನ್ಯೂ ಮಾಡ್ತೀನಿ, ಯಾಕಂದ್ರೆ ಇವಾಗೆ ದೊಡ್ಡದಾಗಿ ಹೋಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.